ಏನು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ. ಸೊ ಇದುವೇ ಹೂಗ್ಯಾಮ್ ಡ್ಯಾಮ್. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ಕಣ್ಗೊಳಿಸ್ತಾ ಇದೆ. ಇಂತಹ ಮನಮೋಹಕವಾದ ದೃಶ್ಯವನ್ನು ಎಲ್ರಿಗೂ ತೋರ್ಪಡಿಸ್ತಾ ಇದ್ದೀನಿ, ಕಣ್ ತುಂಬ್ಕೊಳ್ಳಿ. ಸೊ ಲಾಸ್ಟ್ ಟೈಮು ಸಾಕಷ್ಟು ಬಾರಿ ಈ ಒಂದು ವಿಡಿಯೋನ ಅರ್ಪಣೆ ಮಾಡಿರ್ತೀನಿ. ಸೊ ಈ ಒಂದು ಮನಮೋಹಕವಾದ ದೃಶ್ಯವನ್ನು ಎಷ್ಟು ಸಲ ನೋಡಿದ್ರೂ ಸಾಲಲ್ಲ. ಸೊ ಬರ್ತಕ್ಕಂಥ ಪ್ರವಾಸಿಗರು ಒಮ್ಮೆ ತಾವು ಸಹ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಒಡಕೆ ಹಳ್ಳದ ಮಾರ್ಗವಾಗಿ ಈ ಒಂದು ಹೂಗ್ಯಾಮ್ ಡ್ಯಾಮ್ಗೆ ಭೇಟಿ ನೀಡ್ಬೋದು. ಸೊ ತಾವು ಸಹ ಆಗಮಿಸಿ, ಭಾಳ ಅದ್ಭುತವಾದ ವೀಕ್ಷಣೆ ಸಿಗ್ತೈತೆ. ಓ, ನೀರು ಕಡಿಮೆ ಇದೆ ಗುರು, ಕಡಿಮೆ ಇದೆ ನೀರು. ಸೊ ಮೇಲ್ಭಾಗಕ್ಕೆ ಹೋಗ್ತೀನಿ, ತುಂಬ ಚೆನ್ನಾಗಿದೆ ವ್ಯೂ, ತೋರಿಸ್ತೀನಿ. ಕಣ್ಮನ ಸೆಳೆಯುವ ನೋಟ. ಸೊ ಸುಮ್ಮನೆ ನೋಡೋದಲ್ಲ, ದಯವಿಟ್ಟು ಒಂದು ಲೈಕ್ ಹಾಕ್ಬಿಡಿ, ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಡ್ರಪ್ಪ. ನಿಮ್ಮ ಹೆಂಡತಿ ಮಕ್ಕಳು ಎಲ್ರಿಗೂ ಒಳ್ಳೇದಾಗಲಿ. ಸೊ ಇಲ್ಲೆಲ್ಲ ಮೀನು ನೋಡಿ ಹೇಗಿದೆ. ಬಹಳ ಅದ್ಭುತವಾಗಿದೆ, ಸುಂದರವಾದ ನೋಟ ನೋಡಿ. ಕಣ್ಣು ಮನಸ್ಸು ಸೆಳೆಯುವ ನೋಟ. ಸೊ ಕಣ್ಣು ತುಂಬ್ಕೊಳ್ಳಿ, ಒಂದು ಲೈಕ್ ಕೊಡಿ, ಒಂದು ಕಾಮೆಂಟ್ ಹಾಕಿ ಶೇರ್ ಮಾಡಿ. ಜೈ ಕರ್ನಾಟಕ ಮಾತೆ. ನಮಗೇನು ಅಷ್ಟು ಚೆನ್ನಾಗಿ ಸಂಕ್ರಣ ಅವ್ರ ಮಾತು ಬರಲ್ಲ, ಸುಮ್ಮನೆ ಟ್ರೈ ಮಾಡ್ತೀವಿ ಅಷ್ಟೇ. ಹೇಗಿದೆ? ಸೊ ಬರ್ತಕ್ಕಂಥ ಪ್ರವಾಸಿಗರು ನೋಡಿ, ಈ ಒಂದು ಏನು ಇದೊಂದು ಪರಗೋಲು ಏನಿದೆ, ಸೊ ಇದ್ರ ಮೇಲ್ಭಾಗಕ್ಕೆ ಬಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹೊಡೆದು ಕುಡಿದು ತಿಂದು ಜಾಲಿ ಮಾಡ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಬರ್ತಕ್ಕಂಥವ್ರೇ ಅಂಥವ್ರು. ಸೊ ಇವತ್ತು ಕಷ್ಟ ಗುರು, ನಾಗರಿಕವಾಗಿ ಜೀವನ ಮಾಡೋರಿಗೆ ಜೀವನ ಇಲ್ಲ, ಕುಡಿದು ತಿಂದು ಜಾಲಿ ಮಾಡೋರಿಗೆ ಜೀವನ. ತಪ್ಪು ತಿಳ್ಕೊಂಬೇಡಿ ಈಗ ಅಂತೀನಿ ಅಂತ. ಸೊ ಒಳ್ಳೆ ರೀತಿಯಲ್ಲಿ ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲದೆ ಚೆನ್ನಾಗಿ ಜೀವನ ನಡೆಸ್ತಕ್ಕಂಥವ್ರು ಬೇಗ ಅಂಥ ರೋಗ ಇಂಥ ರೋಗ ಹಾಗೆ ಹೀಗೆ ಅಂದ್ಬಿಟ್ಟು ಏನಾರು ಒಂದು ಕಾರಣಾಂತರದಿಂದ ಭಗವಂತ ಮೇಕ್ ಕೇಳಕ್ಕಂತಾನೆ. ಸೊ ಇವತ್ತು ಏನು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ಒಂದು ಏನಂತ ಹೇಳ್ಬೋದು, ವಾಸ್ತವ ಏನಿದೆ ಅದನ್ನು ನಾನು ಗುರುಸ್ತಕ್ಕಂಥ ಕಾರ್ಯ ಮಾಡಿರ್ತೀನಪ್ಪ ಅಷ್ಟೇ. ತಪ್ಪು ತಿಳ್ಕೊಂಬೇಡಿ, ಬೈಕೊಂಬೇಡಿ, ಏನು ಅಂದ್ಕೊಬೇಡಿ. ಸೊ ಈಗಿದೆ ಇದು ಹೂಗ್ಯಾಮ್ ಡ್ಯಾಮು. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ, ಆ ಒಂದು ಮುಖ್ಯ ರಸ್ತೆಯಿಂದ ಸೊ ಒಡಕೆ ಹಳ್ಳ ಮಾರ್ಗ ಏನಿದೆ, ಸೊ ಬಲಗಡೆ ತೆಗೆದುಕೊಂಡ್ರೆ ಸೊ ಏಕಾಏಕಿ ಸೀದಾ ನೆಟ್ಗೆ ಒಂದೇ ರೋಡು. ಇಲ್ಲಿ ಹೂಗ್ಯಾಮ್ ಅಂತ ಒಂದು ಗ್ರಾಮ ಇದೆ. ಸೊ ಅದರ ಪಕ್ಕದಲ್ಲಿ ಈ ಒಂದು ಡ್ಯಾಮ್ನ ವೀಕ್ಷಣೆಯನ್ನು ಪಡೆಯಬಹುದು. ಹೇಗಿದೆ ನೋಟ? ಅದ್ಭುತವಾದ ನೋಟ, ಮನಮೋಹಕವಾದ ದೃಶ್ಯ, ಕಣ್ಣು ಮನ ಸೆಳೆಯುವ ನೋಟ. ಎಲ್ರಿಗೂ ಒಳ್ಳೆಯದಾಗಲಿ.